ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಯಶವಂತ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅನ್ಕೋತೀನಿ. ನಾನು ಇಲ್ಲಿ ಸಖತ್ತಾಗಿದ್ದೀನಿ. ನಿಮಗೆಲ್ಲ ನಮ್ಮ ತಮ್ಮನೇಲಿ ನೋಡಿ ಕಾನ್ಸೆಪ್ಟ್ ಗೊತ್ತಾಗಿರುತ್ತೆ ಅನ್ಕೋತೀನಿ. ಆದರೂ ಫಸ್ಟು ನಾವು ಇಂಟ್ರೊಡಕ್ಷನ್ ಕೊಡಬೇಕಾಗಿರೋದು ಕೊಡೋಣ. ಇವಾಗ ಏನು ಅಂದರೆ, ನೀವು ಮಳೆಗಾಲದಲ್ಲಿ ಮತ್ತು ನೀವು ಗಾಡಿ ತೊಳೆಸಿದಾಗ ಅಥವಾ ನೀವೇ ತೊಳೆದಾಗ ಗಾಡಿ ಏನಕ್ಕೆ ಸ್ಟಾರ್ಟ್ ಆಗೋಲ್ಲ, ಮೇನ್ ಪ್ರಾಬ್ಲಮ್ ಏನಾಗಿರ್ಬೋದು? ಎಲ್ಲರೂ ಸ್ಪಾರ್ಕ್ ಪ್ಲಗ್ ಓಪನ್ ಮಾಡಿಬಿಟ್ಟು ಬಿಚ್ಚಿಬಿಟ್ಟು ಉರ್ಬಿಟ್ಟು ಮತ್ತು ಅದಕ್ಕೆ ನೀರೆಲ್ಲ ಹೋಗಿಸ್ಬಿಟ್ಟು ಮತ್ತೆ ಇಂಜೆಕ್ಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋಕ್ಕೆ ನೋಡ್ತೀರಾ, ಆದರೂ ಆಗೋಲ್ಲ. ಅದಕ್ಕೆ ಏನು ಕಾರಣ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ನ ಆಮೇಲೆ ವಿಡಿಯೋ ಕೊನೆ ಆದಮೇಲೆ ಲೈಕ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ, ಮಳೆಗಾಲದಲ್ಲಿ ಮತ್ತು ಗಾಡಿ ಎಲ್ಲ ನೀವು ತೊಳೆಸಿದಾಗ ಮತ್ತು ಮಳೆಗಾಲದಲ್ಲಿ ಹೊರಗಡೆ ಬೈಕೆಲ್ಲ ನಿಲ್ಲಿಸಿರ್ತೀರ, ಆವಾಗ ನೀರು ಬಿದ್ದು ಏನಕ್ಕೆ ಗಾಡಿ ಸ್ಟಾರ್ಟ್ ಆಗೋಲ್ಲ ಅಂತಂದರೆ, ಫಸ್ಟ್ ಕಾನ್ಸೆಪ್ಟ್ ಏನು ಅಂದರೆ, ನಿಮ್ಗೆ ಕಾಣಿಸ್ತಿರ್ಬೋದು, ಈ ವೈರ್ ಇದೆಯಲ್ಲ, ಇದು ಕಾಪರ್, ಒಳಗಡೆ ಕಾಪರ್ ಇರುತ್ತೆ. ಈ ಕಾಪರ್ ಏನು ಅಂದರೆ, ಇದು ಮಾಯ್ಶ್ಚರ್ನ ಯಾವಾಗಲೂ ಅಬ್ಸರ್ವ್ ಮಾಡುತ್ತೆ. ನೀರು ಬಿದ್ದರೆ ಇದು ಮಾಯ್ಶ್ಚರು ರೆಸ್ಟ್ ಬರೋದು ಅಂತ ಹೇಳ್ತಾರೆ, ಗೊತ್ತಾ? ಕಬ್ಬಣ ಎಲ್ಲ ರೆಸ್ಟ್ ಬರೋದು ಅಂತ ಹೇಳ್ತಾರೆ. ಅದೇ ಥರ ಕಾಪರು ಮಾಯ್ಶ್ಚರ್ ಅಬ್ಸರ್ವ್ ಮಾಡುತ್ತೆ. ಈ ಕಾಪರ್ ಏನಕ್ಕೆ ಅಬ್ಸರ್ವ್ ಮಾಡುತ್ತೆ ಅಂದರೆ, ಈ ಒಳಗಡೆಯಿಂದ ನೀರು ಬಿದ್ದು ಇಲ್ಲಿ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಿಂದ ಇಲ್ಲಿ ಗ್ಯಾಪ್ ಕಾಣಿಸುತ್ತೆ, ಈ ಗ್ಯಾಪಲ್ಲಿ ನೀರು ಹೋಗುತ್ತೆ ಒಳಗಡೆ, ಮತ್ತು ಇದರಲ್ಲೂ ಅಷ್ಟೇ ನೀರು ಹೋಗುತ್ತೆ. ನಿಮಗೆ ಕಾಪರ್ ಹೆಂಗೆ ಅಂತಂದರೆ, ಒಂಥರ ಗ್ರೀನ್ ಥರ ಬಂದ್ಬಿಟ್ಟಿರುತ್ತೆ, ಅದು ಗ್ರೀನ್ ಥರ ರೆಸ್ಟ್ ಹಿಡ್ದಂಗೆ ಆಗಿರುತ್ತೆ. ಆವಾಗ ಬಂದಾಗ ಕಾಪರು ಅದು ಕರೆಂಟ್ನ ಫ್ಲೋ ಮಾಡೋಕ್ಕೆ ಬಿಡೋಲ್ಲ, ಗೊತ್ತಾಯ್ತಾ? ಆ ಕಾರಣದಿಂದ ಏನು ಮಾಡಬೇಕು ಅಂತಂದರೆ, ಇಲ್ಲಿ ನೋಡಿ, ನಿಮಗೆ ಕಂಪ್ನಿಗಳಲ್ಲಿ ತಗೊಂಡಾಗ ಈ ಸ್ಪಾರ್ಕ್ ಪ್ಲಗ್ ಹೋಲ್ಡ್ರ್ ಇದೆಯಲ್ಲ, ಈ ಹೋಲ್ಡ್ರು ಕಂಪ್ನಿಗಳಲ್ಲಿ ನಿಮಗೆ ಎರಡು ಥರ ಬರುತ್ತೆ. ಒಂದು ಐರನ್ದು ಬರುತ್ತೆ, ಇನ್ನೊಂದು ಬ್ರಾಸ್ದು ಬರುತ್ತೆ. ಒಂದು ಐರನ್ದು ಬರುತ್ತೆ ಮತ್ತು ಬ್ರಾಸ್ದು ಬರುತ್ತೆ. ಈ ಬ್ರಾಸ್ ಬಂದಾಗ ನೀವು ಕಂಪ್ನಿ ತೊಗೊಂಡ್ರೆ ಜಾಸ್ತಿ ಬೆಲೆದಾದರೆ ಬ್ರಾಸ್ ಬಂದಿರುತ್ತೆ, ಕಡಿಮೆ ಲೋಕಲ್ ತೊಗೊಂಡ್ರೆ ಅದು ಐರನ್ದು. ಈಗ ಐರನ್ನು ಮತ್ತು ಕಾಪರು ಎರಡೂ ನಿಮ್ಗೆ ಏನಾಗುತ್ತೆ ಅಂದರೆ, ಅದು ಮಾಯ್ಶ್ಚರ್ ಅಬ್ಸರ್ವ್ ಮಾಡೋ ಕಂಟೆಂಟು. ಆವಾಗ ನಿಮಗೆ ಸ್ಪಾರ್ಕು ಅದು ನಿಮಗೆ ಕರೆಂಟ್ ಫ್ಲೋ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ನನ್ನ ಸಜೆಷನ್ ತೊಗೊಳ್ಳೋದ್ರೆ ಯಾವಾಗಲೂ ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಬ್ರಾಸ್ದೇ ತೊಗೊಳ್ಳಿ. ಯಾಕಂದರೆ ಅದು ಮಾಯ್ಶ್ಚರ್ ಜಾಸ್ತಿ ಅಬ್ಸರ್ವ್ ಮಾಡಲ್ಲ. ಇವಾಗ ಏನು ಮಾಡ್ತೀರಾ ಅಂದರೆ, ನೀವು ನೋಡ್ಕೋಬೋದು, ಇಲ್ಲಿಗೆ ಇದು ಥ್ರೆಡ್ಡೆಡ್ ಆಗಿರುತ್ತಲ್ಲ, ಇದು ಥ್ರೆಡ್ಡೆಡ್ ಇರುತ್ತೆ. ಇದೆಯಲ್ಲ, ಇದು ನಾವು ಬ್ರಾಸ್ ತೊಗೊಂಡಿದ್ದೀವಿ. ಈ ಬ್ರಾಸ್ ಹೋಗಿ ಈ ಕಾಪರ್ಗೆ ಕನೆಕ್ಟ್ ಆದಾಗ ನಿಮಗೆ ಮಾಯ್ಶ್ಚರ್ ಹೋಗೋಕ್ಕೆ ಬಿಡಲ್ಲ ಅದು. ಮತ್ತು ಇನ್ನೊಂದು ಏನು ಅಂದರೆ, ನಿಮಗೆ ನೋಡ್ಬೋದು, ನೀವು ಮಾಮೂಲಿ ಐರನ್ ಹಾಕಿದಾಗ ಇಲ್ಲಿ ಒಳಗಡೆ ನಿಮಗೆ ಗ್ರೀನ್ ಥರ ಬಂದಿರುತ್ತೆ, ಅದು ಏನಂದರೆ ರೆಸ್ಟ್ ಹಿಡ್ದಿರುತ್ತೆ. ಆವಾಗ ನೀವು ಈ ವೈರ್ನ ಕಟ್ ಮಾಡಬೇಕು. ನಾವು ಹಂಗೆ ನೋಡಿ, ಈಗ ಕಟ್ ಮಾಡಿ ಈ ಥಿಕ್ನೆಸ್ ನೋಡಿ, ಗೊತ್ತಾಗ್ಬೋದು. ನಾವು ಕಟ್ ಮಾಡಿ ಇಲ್ಲಿ ಗಂಟ ಆಯಿತು. ಇವಾಗ ಸ್ಪಾರ್ಕ್ ಪ್ಲಗಿಗೆ ಇದು ಹಾಕೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾವು ಈಗ ಮತ್ತೆ ಇದನ್ನ ಎಕ್ಸ್ಟೆನ್ಷನ್ ಮಾಡಿಕೊಂಡು ಈಗ ಇದಕ್ಕೆ ಪರ್ಮನೆಂಟಾಗಿ ಸೊಲ್ಯೂಷನ್ ಕಂಡು ಹಿಡಿತೀವಿ. ಅದೇನು ಅಂತ ನಿಮ್ಗೆ ತಿಳಿಸ್ಕೊಡ್ತೀವಿ. ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಗಂಟನೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಆಯಿತಾ? ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಏನು ಸೊಲ್ಯೂಷನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಇವಾಗ ನಾನು ನಿಮಗೆ ಗಾಡಿ ಸ್ಟಾರ್ಟ್ ಆಗದಿರೋಕ್ಕೆ ಏನು ಕಾರಣ ಅಂತ ತಿಳಿಸ್ಕೊಟ್ಟಿದ್ದೀನಿ, ಮತ್ತು ಇದಕ್ಕೆ ಏನು ಸೊಲ್ಯೂಷನು ಅಂತ ಇದಕ್ಕೆ ಏನು ಸೊಲ್ಯೂಷನ್ ಅಂತ ತಿಳಿಸ್ಕೊಡ್ಬೇಕು ಅಂದರೆ, ಫಸ್ಟು ನೀವು ಸ್ಪಾರ್ಕ್ ಪ್ಲಗ್ನ ಈ ಹೋಲ್ಡ್ರನ್ನ ಬಿಚ್ಕೊಳ್ಳಿ. ನಾನು ಹೇಳ್ದಂಗೆ ನೀವು ಯಾವಾಗಲೂ ಬ್ರಾಸ್ ಇರುತ್ತಲ್ಲ, ಆ ಹೋಲ್ಡ್ರನ್ನ ತಗೊಳ್ಳಿ. ಮತ್ತು ಇನ್ನೊಂದೇನು ಅಂದರೆ, ಈಗ ಬಿಚ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನು ಮಾಡಬೇಕು ಅಂದರೆ, ಈಗ ಮೆಕ್ಯಾನಿಕ್ ಶಾಪಲ್ಲಿ ಆದರೆ ಎಲ್ಲರ ಹತ್ರನೂ ಗ್ರೀಸ್ ಇರೋಲ್ಲ. ಫಸ್ಟ್ ಆಫ್ ಆಲು ನಿಮ್ಮ ಹತ್ರ ಗ್ರೀಸ್ ಇಲ್ಲ ಅಂದರೆ ಏನು ಮಾಡಬೇಕು ಅಂದರೆ, ಮನೆಯಲ್ಲಿ ವ್ಯಾಸ್ಲಿನ್ ಇರುತ್ತೆ. ಆ ವ್ಯಾಸ್ಲಿನಾರು ನೀವು ಈಗ ಗ್ರೀಸ್ ತೊಗೊಂಡಿದ್ದೀನಿ. ಗ್ರೀಸ್ ತೊಗೊಂಡು ಇಲ್ಲಿ ನೋಡಿ, ಈ ಥರ ಇಲ್ಲಿಗೆ ಮತ್ತು ಈ ಥರ ಒಳಗಡೆಗೆ ಆ ಕಡೆ ಈ ಕಡೆ ಹಚ್ಕೊಂಬಿಡಿ. ಏನಕ್ಕೆ ಈ ಥರ ಹಚ್ತಿದ್ದೀವಿ ಅಂದರೆ, ಇದು ವಾಟ್ರ್ ಕಂಟೆಂಟನ್ನು ಒಳಗಡೆ ಹೋಗಿಬಿಡಲ್ಲ. ಈಗ ಈ ಸ್ಪಾರ್ಕ್ ಪ್ಲಗ್ಗು ಇದರಿಂದ ಇಲ್ಲಿದೆಯಲ್ಲ, ಈ ಕಾಪರ್ಗೆ ವಾಟ್ರ್ ಹೋಗಿಬಿಡಲ್ಲ. ಈಗ ಇದಾಯಿತು. ಈಗ ಇಲ್ಲಿ ಇದೆಯಲ್ಲ, ಇದನ್ನು ಒಳಗಡೆ ಹಾಕ್ಕೊಳ್ಳಿ. ಈ ವೈರಿಗೆ ಹಾಕ್ಕೋಬೇಡಿ, ಇದನ್ನ ಒಳಗಡೆಗೆ ಹಿಂಗೆ ಹಾಕ್ಕೊಂಡು ಈ ಥರ ನೀವು ಟೈಟ್ ಮಾಡ್ಕೊಳ್ಳಿ. ಅದು ಥ್ರೆಡ್ಡೆಡ್ ಇರುತ್ತೆ, ಟೈಟ್ ಆಗುತ್ತೆ ನೋಡಿ. ಇವಾಗ ಕಾಣಿಸ್ತಿರ್ಬೋದು, ಗ್ರೀಸ್ ಒಳಗಡೆ ಹಾಕಿರೋದು ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಇನ್ನು ಮಿಕ್ಕಿದೆಲ್ಲ ಹೊರಗಡೆ ಬಿಟ್ಟಿದೆ. ಅದನ್ನ ನೀವು ಗ್ರೀಸ್ ಮತ್ತು ಅದನ್ನ ಕ್ಲೀನ್ ಮಾಡ್ಕೊಳ್ಳಿ. ಇವಾಗ ಏನಾಗುತ್ತೆ ಅಂದರೆ, ನಿಮಗೆ ನೀರು ಬರೋದು ಇದ್ರ ಒಳಗಡೆ ಇಳಿಯೋಕ್ಕೆ ಬಿಡೋಲ್ಲ, ಬಿಟ್ರೂ ಒಳಗಡೆ ಹೋಗ್ಬಿಡಲ್ಲ, ಗೊತ್ತಾಯ್ತಾ? ನಿಮಗೆ ಕಾಪರ್ ಗಂಟೆ ಹೋಗಿ ತಲುಪಕ್ಕೆ ಬಿಡೋಲ್ಲ, ಮತ್ತು ಅಲ್ಲಿ ಥ್ರೆಡ್ಡೆಡ್ ಇರುತ್ತಲ್ಲ ಅದಕ್ಕೆ ಗಂಟೆನೂ ಹೋಗ್ಬಿಡಲ್ಲ. ಅದರಿಂದ ನಿಮಗೆ ಈ ಪಾರ್ಟು ಸೇಫ್ ಆಗುತ್ತೆ.
ನೀವು ಇದನ್ನ ಕಟ್ ಮಾಡೋ ಅವಶ್ಯಕತೆ ಬರೋದೇ ಇಲ್ಲ ಇನ್ನು ನೆಕ್ಸ್ಟು. ಮತ್ತು ಇದಾದಮೇಲೆ ಇದು ಒಳಗಡೆ ಏನು ಈ ಕಡೆನೂ ಯಾಕೆ ಹಾಕ್ತೀವಿ ಅಂದರೆ, ನೀವು ವಾಷಿಂಗ್ ಮಾಡ್ಬೇಕಾದ್ರೆ ಗಾಡಿಗೆ ನೀರು ಬೀಳೋದು, ನೀರು ಬಿದ್ದಾಗ ಇದಕ್ಕೆ ಬಿದ್ದು ಮತ್ತೆ ಇದ್ರೊಳಗೆ ಹೋಗೋದು ಆ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ನೀವು ಈ ಕಡೆಗೂ ಹಾಕ್ಕೊಂಡು ಸ್ಪಾರ್ಕ್ ಪ್ಲಗಿಗೆ ಈ ಥರ ಹೋಲ್ಡ್ರನ್ನ ಇನ್ಸರ್ಟ್ ಮಾಡಿಬಿಡಿ. ಈ ಥರ ಇನ್ಸರ್ಟ್ ಮಾಡಿದಾಗ ನಿಮ್ಗೆ ನೀರು ಬಂದಿರೋದು ಒಳಗಡೆ ಹೋಗೋಲ್ಲ, ಹೋದ್ರೂ ಅದು ಒಳಗಡೆನೂ ಇಳಿಯೋಲ್ಲ, ಈ ಬಿದ್ದಿದ್ದೆಲ್ಲ ಹಿಂಗೆ ಬಿಡುತ್ತೆ. ಏನಕ್ಕೆ ಅಂದರೆ ಈ ವ್ಯಾಸ್ಲಿನು ಮತ್ತು ಈ ಗ್ರೀಸ್ಗಳೆಲ್ಲ ಏನು ಅಂದರೆ ವಾಟರ್ ಕಂಟೆಂಟ್ನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ಒಳಗಡೆ ತಗೊಳ್ಳಲ್ಲ. ಅದಕ್ಕೋಸ್ಕರ ಈಗ ನಿಮಗೆ ಈಗ ಮಾಡೋದ್ರಿಂದ ನಿಮಗೆ ಇದ್ರ ಸೊಲ್ಯೂಷನ್ ಸಿಗ್ದಂಗೆ. ಇದನ್ನ ಪದೇ ಪದೇ ಚೇಂಜ್ ಮಾಡಬೇಕು, ಇದನ್ನ ಕಟ್ ಮಾಡಬೇಕು, ಆ ಥರ ಪ್ರಾಬ್ಲಮ್ ಬರದೇ ಇರೋ ಕಾರಣ ಇದನ್ನು ನಾವು ಯಾವಾಗಲೂ 1 ವರ್ಷದಿಂದ ನಾವು ಇದನ್ನ ಚೇಂಜ್ ಮಾಡಿಲ್ಲ. ಫಸ್ಟ್ ಏನು ಮಾಡ್ತೀವಿ ಅಂದರೆ ಈಗ ಹಿಂಗೆ ಮಾಡಿದೆ ನಾವು ಮಾಮೂಲಿ ಯಾವುದ್ಯಾವುದೋ ಹೋಲ್ಡ್ರ್ಗಳನ್ನ ಹಾಕ್ತಿದ್ವಿ, ಲೋಕಲ್ ಹೋಲ್ಡ್ರ್ಗಳನ್ನ ಹಾಕ್ತಿದ್ವಿ. ಮತ್ತು ನಾವು ಏನು ಅಂತ ಅದ್ರ ಬಗ್ಗೆ ಅಬ್ಸರ್ವ್ ಮಾಡಿದ್ವಿ, ಏನಕ್ಕೆ ಈ ಥರ ಆಗ್ತಿದೆ ಅಂತ. ಅವಾಗ ಏನಾಯ್ತಿತ್ತು ಅಂದರೆ ನಮಗೆ ಇಲ್ಲಿ ಕಟ್ಟಾಗಿ ಈಗ ಬ್ರಾಸು ನಮಗೆ ಇದಾಗ್ತಿತ್ತು, ಏನು ಕಾಪರ್ ನಮಗೆ ಮಾಯ್ಶ್ಚರ್ ಅಬ್ಸರ್ವ್ ಆಗಿ ಅದನ್ನ ಅಲ್ಲಲ್ಲಿಗೆ ಕಟ್ ಮಾಡುವಾಗಿತ್ತು. ಇದನ್ನ ಯಾರು ಮಾಡಿ ನೋಡಿ, ಏನಾದ್ರು ನಿಮ್ಗೆ ಇಷ್ಟ ಆದರೆ ಇದನ್ನ ಕಂಟಿನ್ಯೂ ಮಾಡಿ. ಅಕಸ್ಮಾತ್ ಏನಾದ್ರು ನಿಮಗೆ ಕೈ ಕೊಟ್ಟರೆ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ನಾವು 2 ಕಡೆಗೆ ಆ ಕಡೆಗೆ ಈ ಕಡೆಗೂ ಗ್ರೀಸ್ ಹಾಕಿದ್ದೀವಿ. ನಮ್ಮ ಹತ್ರ ಗ್ರೀಸ್ ಇರೋದ್ರಿಂದ ಗ್ರೀಸ್ ಹಾಕಿದ್ದೀವಿ. ಅಕಸ್ಮಾತ್ ನಿಮ್ಮ ಹತ್ರ ಗ್ರೀಸ್ ಇಲ್ಲ ಅಂದರೆ ಮನೇಲಿ ವ್ಯಾಸ್ಲಿನ್ ಅಂತೂ ಇದ್ದೇ ಇರುತ್ತೆ, ಆ ವ್ಯಾಸ್ಲಿನ್ ನೀವು ಹಾಕ್ಬೋದು. ಆದರೂ ನೀವು ಆದಷ್ಟು ಕಡಿಮೆ ಹಾಕಿ. ವ್ಯಾಸ್ಲಿನ್ ಆದರೂ ಅಷ್ಟೇ, ಗ್ರೀಸ್ ಆದರೂ ಅಷ್ಟೇ. ಒಳಗಡೆ ಇದೆ ಅಂತ ಎಲ್ಲ ತುಂಬಿಸ್ಬಿಡಿ, ಯಾಕಂದರೆ ಇದೆಲ್ಲ ಅರ್ಧಬಿಟ್ಟು ಇಲ್ಲೆಲ್ಲ ನಿಮಗೆ ಅಸಹ್ಯವಾಗಿ ಕಾಣುತ್ತೆ. ಅದಕ್ಕೋಸ್ಕರ ನೀವು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಈ ಇನ್ಫಾರ್ಮೇಷನು ನಾವು ಏನಕ್ಕೆ ಹೇಳ್ತೀವಿ ಅಂದರೆ ಇದನ್ನ ನಾವು ಇಂಪ್ಲಿಮೆಂಟ್ ಮಾಡಿ ಯೂಸ್ ಮಾಡಿ ನಿಮ್ಮನ್ನ ನಾವು ತಿಳ್ಕೊಂಡಿರೋದ್ರಿಂದ, ನಮಗೆ ಸೊಲ್ಯೂಷನ್ ಇದರಿಂದ ಸಿಕ್ಕಿರೋದ್ರಿಂದ ನಿಮಗೂ ಇದು ಯೂಸ್ ಆಗಲಿ ಅಂತ ನಿಮ್ಗೆ ಇದೇ ಇನ್ಫಾರ್ಮೇಷನ್ ಹೇಳ್ಕೊಡ್ತಿದ್ದೀವಿ. ಈ ಇನ್ಫಾರ್ಮೇಷನ್ ನಿಮಗೆ ಯಾರಿಗಾರು ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ನಮ್ಮ ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ತಿಳಿದಷ್ಟು ಜನಕ್ಕೆ ಇದನ್ನ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ. ಬಾಯ್.